Bharati. Good afternoon. Okay. ಈ ಸಮಯದಲ್ಲಿ ನಾನು ಮಾತಾಡೋಕೆ ಬಂದಿರುವಂಥ ವಿಷಯ ಬಂದು ದೇವರು ಹೇಳಿರುವಂಥ 6ನೇ ಮಾತು. ಈ ಶಿಲುಬೆ ಎಂಬುದು ದೇವರಿಗೂ ಮನುಷ್ಯರಿಗೂ ಆತ್ಮಗಳಿಗೂ ಇರುವಂಥ ಒಂದು ಸಂಬಂಧ, ರಕ್ಷಣೆಯ ಸಂಕೇತ ಅಂತ ಗೊತ್ತಿದೆ. ಮೊದಲಿಗೆ ನಾನು ಒಂದು ಸಾಮ್ಯದಿಂದ ಸ್ಟಾರ್ಟ್ ಮಾಡ್ತೀನಿ. ನಾವು ಓದಬೇಕಾದ್ರೆ ನಮಗೆ ಒಂದು ಥಿಯರಿ ಕ್ಲಾಸ್ ಬಿಟ್ಟು ಪ್ರಾಕ್ಟಿಕಲ್ ಕ್ಲಾಸ್ ಅಂತ ಹೇಳಿ ಒಂದು ಮಾಡ್ತಾರೆ. ಅದರಲ್ಲೂ ಒಂದು ವಿಡಿಯೋ ಇದೆ. ಬೇಸಿಗೆಗಾಲದಲ್ಲಿ ಒಂದು ಹೂವು ಒಂದು ಕಡೆಯಲ್ಲಿರುತ್ತೆ, ಇನ್ನೊಂದು ಕಡೆ ಸ್ವಲ್ಪ ಗಿಡಗಳು, ಒಳ್ಳೆ ದೊಡ್ಡ ಮರ ಇರುವಂಥ ಒಂದು ಮರ ಇರುತ್ತೆ. ಆ ಖಾಲಿಯಾದ ಜಾಗದಲ್ಲಿ ಹೂವನ್ನ ಗಿಡಗಳು ಹಾಕಿರ್ತಾರೆ. ಆ ಗಿಡಗಳು ಈ ಬೇಸಿಗೆಗಾಲದಲ್ಲಿ ಏನಾಗಿರುತ್ತೆ, ಎಲ್ಲ ಒಣಗಿ ಹೋಗಿರುತ್ತೆ. ಅದರಲ್ಲಿರುವಂಥ ಒಂದೇ ಒಂದು ಗಿಡ ಇರುತ್ತೆ. ಆ ಗಿಡ ನೋಡ್ತಿರುತ್ತಂತೆ ಪಕ್ಕದಲ್ಲಿರುವಂತಹ ಎಲ್ಲಾದರೂ ಸ್ಥಳ ಸಿಗುತ್ತಾ, ಈ ಬೇಸಿಗೆ ಸಮಯದಲ್ಲಿ ನೀರು ಸರಿಯಾಗಿ ಬೀಳ್ತಿಲ್ಲ, ಪಕ್ಕದಲ್ಲಿ ಒಂದು ಸ್ವಲ್ಪ ಮೀಟರ್ಸ್ ಆದಮೇಲೆ, 1-2 ಮೀಟರ್ ಆದಮೇಲೆ ಒಳ್ಳೆ ಮರ ಇದೆ, ಮರದ ಕೆಳಗಡೆ ನೀರು ಬರ್ತಿದೆ, ಎಷ್ಟೊಂದು ಚಿಕ್ಕ ಚಿಕ್ಕ ಗಿಡಗಳಿದೆ, ಅಲ್ಲಿಗೆ ಹೋಗೋದಕ್ಕೆ ನನಗೇನಾದರೂ ಸಹಾಯ ಆಗುತ್ತಾ ಅಂತ ಹೇಳಿ ಅದು ನೋಡ್ತಿರುತ್ತೆ. ನೋಡಬೇಕಾದ್ರೆ ಆ ಬೇಸಿಗೆಯಲ್ಲಿ ಎಲ್ಲ ಒಣಗೋಗಿದೆ, ಸುತ್ತಮುತ್ತ ಒಂದು ಗಿಡನೂ ಇಲ್ಲ. ಒಳ್ಳೆ ರೀತಿಯಲ್ಲಿ ಹೂವು ಬಿಡುವಂಥ ಗಿಡ, ಹೂವು ತುಂಬ ಚೆನ್ನಾಗಿದೆ. ಬೇಸಿಗೆ ಬಂದಿದ್ದ ಕಾರಣ ಅದೇನಾಗುತ್ತೆ, ಹೆಂಗಾದರೂ ಮಾಡಿ ನಾನು ಹೋಗಿ ಅಲ್ಲಿ ಸೇರಿ ನಾನು ಜೀವನ ಮಾಡಬೇಕು ಅಂತ ಹೂವು ಅಂದ್ಕೊಳ್ಳುತ್ತೆ. ಆ ಹೂವು ಹೋಗ್ಬೇಕಾದ್ರೆ ಆ ಬೇಸಿಗೆಯಲ್ಲಿ ಬೇರನ್ನು ಬಿಟ್ಟು ಹಾಗೇ ನಡ್ಕೊಂಡು ಹೋಗ್ಬೇಕಾದ್ರೆ ಆ ಬೇಸಿಗೆಯಲ್ಲಿ ಬೇರಿನಿಂದ ಅದು ಒಣಗುತ್ತಾ ಬಂದು ಇನ್ನೇನು ದಡ ಸೇರಬೇಕು, ಆ ಸೇರೋಷ್ಟರಲ್ಲಿ ಅದು ಒಣಗೋಗ್ಬಿಡುತ್ತೆ ಕಂಪ್ಲೀಟಾಗಿ. ಬಟ್ ಒಣಗೋದಾಗ ಅದರಲ್ಲಿರುವಂಥ ಬೀಜಗಳಿರುತ್ತಲ್ಲ, ಅದು ಹೋಗಿ ಆ ಗಿಡದಲ್ಲಿ, ಅಂದರೆ ಅಲ್ಲಿರುವಂಥ ಸಮೃದ್ಧಿಯಾಗಿ ಬೆಳೆಯುವಂಥ ಗಿಡದ ಕೆಳಗಡೆ ಬೀಳುತ್ತೆ. ಬಿದ್ದಾಗ ಅಲ್ಲಿ ನಾವು ಕಾಣೋದೇನು ಅಂದರೆ ಒಣಗಿ ಹೋದಂತಹ ಒಂದು ಗಿಡ, ಹೂವು, ಸುಂದರವಾದಂಥ ಗಿಡ ಒಣಗಿ ಹೋಗಿರುತ್ತೆ. ಸ್ವಲ್ಪ ದಿನ ಆದಮೇಲೆ ಆ ಮರದ ಕೆಳಗಡೆ ಎಲ್ಲ ಹೂಗಳು ಬಂದಿರುತ್ತೆ, ಅದೇ ಥರ ಹೂಗಳು ಬೆಳೆದಿರುತ್ತೆ. ಅವಾಗ ಅನ್ನುತ್ತಂತೆ, ಕಷ್ಟಪಟ್ವಿ ನಾವು, ಕೊನೆಯ ಹಂತದಲ್ಲಿ ನನ್ನ ಪ್ರಾಣನ ಅಂದರೆ ನನ್ನನ್ನು ಕಳೆದೆ, ಬಟ್ ನನ್ನ ಮಕ್ಕಳು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ ಚಿಕ್ಕ ಮರಗಳು, ಚಿಕ್ಕ ಗಿಡಗಳು ಮರಕ್ಕೆ ಹೇಳ್ತಿದೆ, ನಿನ್ನ ಆಶ್ರಯದಿಂದ, ನೀನು ಕೊಡುವಂಥ ನೀರಿನಿಂದ ನಾವು ಬೆಳೆದಿದ್ದೀವಿ. ಹೀಗೆ ಯೇಸು ಕ್ರಿಸ್ತನು ಶಿಲ್ಬೆಯಲ್ಲಿ ಮೇಲೆ ಹೇಳಿರುವಂಥ 7 ಮಾತುಗಳು ತುಂಬ ಮುಖ್ಯವಾದದ್ದು. ಅದರಲ್ಲಿ 6ನೇ ಮಾತು ಬಂದು ಬಹಳ ಮುಖ್ಯವಾದದ್ದು, ಮಹತ್ವವಾದದ್ದು. ಇದು ಬೈಬಲ್ನಲ್ಲಿ ಪರಿಶುದ್ಧ ಗ್ರಂಥ ಯೋಹಾನ 19:30ನೇ ಅಧ್ಯಾಯದಲ್ಲಿದೆ. ಯಾರಾದರೂ ಓದ್ತೀರಾ? ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಆ ವರ್ಡ್ ಬಂದು ತೀರಿತು, ಸನದ ಒಂದು ಮೀನಿಂಗ್. ಅದಕ್ಕಿರುವಂಥ ಇನ್ನೊಂದು ಮೀನಿಂಗ್ ಬಂದು ಸಮಾಪ್ತ, ಪೂರ್ಣಗೊಂಡಿತು, ಅಂದರೆ ಕಂಪ್ಲೀಟ್ ಆಯಿತು ಅನ್ನೋದು ಅರ್ಥ ಆಗಿದೆ. ಯೇಸು ಈ ಲೋಕದ ರಕ್ಷಣೆಗಾಗಿ ಹುಟ್ಟಿದಂತಹ ಪರಿಶುದ್ಧವಾದಂಥ ಮಗ, ಪರಲೋಕದಿಂದ ಬಂದಿರುವಂಥ ಮಗ. ತನಗೆ ತಂದೆ ಚಿತ್ತಕ್ಕನುಸಾರವಾಗಿ, ತಂದೆ ಏನೇನು ವಾಕ್ಯಗಳು ಹೇಳಿದಾರೋ, ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿದಾರೋ, ತಂದೆ ಹೇಳಿರುವ 10 ಆಜ್ಞೆಗಳನ್ನು ಒಂದನ್ನು ಸಹ ಮೀರದೇ ಇರುವಂಥ ವ್ಯಕ್ತಿ ಆಗಿರ್ತಾರೆ. ಅದನ್ನು ನೆರವೇರಿಸೋಕ್ಕೋಸ್ಕರ ಭೂಮಿಗೆ ಬಂದು, ಭೂಮಿಯಿಂದ ಇನ್ನೇನು ಹೊಡುವಂಥ ಸಮಯ, ಆ ಸಮಯದಲ್ಲಿ ತನ್ನ ಜವಾಬ್ದಾರಿಯನ್ನೆಲ್ಲ ದೇವರಿಗೋಸ್ಕರ, ಕೊನೆಯ ಉಸಿರು ಇರೋವರೆಗೂ, ಕೊನೆಯ ಪ್ರಾಣ ಅಂದರೆ ರಕ್ತ ಎಲ್ಲ ಹೋಗಿದೆ, ಕೊನೆಯಲ್ಲಿ ಚುಚ್ಚಬೇಕಾದ್ರೆ ಕೇಳ್ತಿದ್ದಾರೆ, ರಕ್ತದ ಜೊತೆ ನೀರು ಸಹ ಬರುವಂಥದ್ದು. ಅಂಥ ಸಂದರ್ಭದಲ್ಲೂ ತಂದೆ ಕೊಟ್ಟಿರುವಂಥ ಆಜ್ಞೆಯನ್ನು ಮೀರದೆ ನೆರವೇರಿಸಿದಂಥ ಮಹಾನ್ ಪುರುಷ ಯೇಸು ಸ್ವಾಮಿ ಆಗಿರ್ತಾರೆ. ಈ ಮಾನವನು ಪಾಪಕ್ಕಾಗಿ ಬೇಕಾದ ಬಲಿ ಪೂರ್ಣ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ, ಎಲ್ಲಿ ಜೆನಿಸಸ್ ಆದಿಕಾಂಡದಿಂದ ಪ್ರಕಟಣೆವರೆಗೂ ನಮಗಿರುವಂಥ ಅಧ್ಯಾಯದಲ್ಲಿ ಏನು ಕೊಟ್ಟಿದ್ದಾರೆ ಓದ್ಬೇಕಾದ್ರೆ ನಮ್ಗೆ ಅರ್ಥ ಆಗುತ್ತೆ. ಪಾಪಕ್ಕೆ ಪರಿಹಾರ ಬಂದು ಪ್ರಾಣಿಗಳನ್ನು ಬಲಿಯಾರ್ಪಣೆಯಾಗಿ ಕೊಡ್ತಿದ್ರು, ಯಜ್ಞವೇದಿಗಳನ್ನು ಮಾಡ್ತಿದ್ರು. ರಕ್ತವನ್ನು ಚಿಂದಿಸದೆ ಪಾಪ ಪರಿಹಾರ ಆಗಲೆಂಬುದು ಆಗಿನ ಕಾಲದ ವಾಡಿಕೆ. ಈ ರೀತಿ ಇರಬೇಕಾದ್ರೆ ಅದು ಕೊಡುವಂಥ ಯಜ್ಞವೇದಿಯ ಒಂದು ಪ್ರಾಣ, ಕೊಡುವಂಥ ಒಂದು ವಸ್ತು ಅಥವಾ ಜೀವಿ ಹೇಗಿರಬೇಕು, ಪರಿಪೂರ್ಣವಾಗಿರಬೇಕು, ಅದರಲ್ಲಿ ಒಂದು ಸಹ ಕೊರತೆ ಇರಬಾರ್ದು. ದೇವರಿಗೆ ಕೊಡುವಂತಹ ಪ್ರಾಣಿಗಳು ಹೇಗಿರಬೇಕು, ಕೊರತೆ ಇಲ್ಲದೆ ಇರುವಂಥದ್ದು ಕೊಡಬೇಕು ಎಂಬುದು ದೇವರ ಆಜ್ಞೆ. ಅದೇ ರೀತಿಯಲ್ಲಿ ಇಲ್ಲಿ ಯೇಸು ಸ್ವಾಮಿ ಬಂದು ನಮ್ಮ ಎಲ್ಲರ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ. ಅರ್ಪಿಸುವ ಕೊನೆಯ ಸಂದರ್ಭದಲ್ಲಿ ತಾನು ಪಟ್ಟಂಥ ನರಕ ವೇದನೆ ಇರ್ಬೋದು, 39 ಏಟುಗಳು ಚಾಟಿಯಲ್ಲಿ ಹೊಡೆದಿದ್ದಾರಂತೆ. ಆಗಿನ ಕಾಲದಲ್ಲಿ ಗ್ರೀಕರು, ರೋಮನ್ನರು ಇತಿಹಾಸ ಪುಸ್ತಕಗಳು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ, ನಾವು ಯೂಸ್ ಮಾಡುವಂಥ ಚಾಟಿಗಳಲ್ಲ, ಅದಕ್ಕೆ ಆದಂಥ ಒಂದು
ವಿಚಿತ್ರವಾದ, ಅಂದರೆ ನೋವು ಒಂದು ಸತಿ ಹೊಡೆದೆ 37-40 ಸತಿ ಚರ್ಮ ಅನ್ನೋದು ಸೀಳೋಗುತ್ತಂತೆ. ಅಷ್ಟು ಚೂಪಾದ ಒಂದು ಚಾಕುಗಳನ್ನಿರುವಂತಹ ಆ ಚಾಟಿಗಳು, ಅದರಿಂದ 39 ಏಟುಗಳು ಹೊಡೆಸ್ಕೊಂಡಿರುವಂಥ, ಯಾರಿಗೂ ಆ ಥರ ಕಷ್ಟ ಕೊಟ್ಟಿಲ್ಲ. ಅದನ್ನು ಫ್ಲಾಗಿಫಿಕೇಶನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅವರಲ್ಲಿರುವಂಥ ಕಠಿಣಕರವಾದಂಥ ಶಿಕ್ಷೆ ಆಗಿರುತ್ತೆ. ಯಾಕೆ ಈ ಶಿಕ್ಷೆನ ಯೇಸು ಸ್ವಾಮಿ ಕೊಟ್ಟರು ಅನ್ನೋದು ಬಹುಮುಖ್ಯವಾದದ್ದು. ದೇವರು ತನ್ನ ಎಲ್ಲ ಕಾರ್ಯಕ್ರಮನ ಮುಗಿದು ಮಹಾಲಯ ಅಂದರೆ ಒಂದು ದೇವಸ್ಥಾನಕ್ಕೆ ಬಂದು ಅಲ್ಲಿ ನಡೆಯುವಂಥ ಭ್ರಷ್ಟರು ನಡೆಸುವಂಥ ವ್ಯಾಪಾರದ ಬಗ್ಗೆ ಹೇಳ್ತಿರ್ತಾರೆ. ನೀವು ಮಾಡೋದು ತಪ್ಪು, ಈ ದೇವಸ್ಥಾನನ ಉರುಳಿಸಿ 3 ದಿನದಲ್ಲಿ ನಾನು ಮತ್ತೆ ಕಟ್ತೀನಿ ಅಂತ ಹೇಳ್ತಾರೆ. ಅದು ಅಲ್ಲಿರುವಂತಹ ದೇವರ ಅದರಲ್ಲಿರುವಂಥ ಎಲ್ಲ ಪ್ರವಾದಿಗಳಿರ್ಬೋದು, ರಾಜರಿರ್ಬೋದು, ಇದೇನಿದು ಇಂತಹ ದೊಡ್ಡ ದೇವಸ್ಥಾನ, ನಮ್ಮ ಹಿರಿಯರಿಂದ ದೇವರು ಯೆಹೋವ ದೇವರು ಇಳಿದಿರುವಂಥ ದೇವಸ್ಥಾನವನ್ನು ನೀವು ಬಂದು ಇವಾಗ ಉರುಳಿಸ್ತೀರಾ, ನಿಮ್ಮ ಕಡೆಗೆಲ್ಲ ತಿರುಗಿಸ್ಕೊತೀರಾ ಅಂತ ಹೇಳಿ ಅವ್ರ ಮೇಲೆ ಅಪರಾಧವನ್ನು ಹೊರಿಸ್ತಾರೆ. ಅವ್ರು ಹೇಳಿರುವಂಥ ದೇವರು ಯೇಸು ಸ್ವಾಮಿ ಹೇಳಿರುವಂಥ ವಾಕ್ಯ ಏನು? ಆತ್ಮಗಳಲ್ಲಿ ಇನ್ನು 3 ದಿನಗಳಲ್ಲಿ ನಾನು ಎಲ್ಲ ಆತ್ಮಗಳನ್ನು ಕಟ್ಟುತ್ತೇನೆ ಅಂತ. ಅದರಿಂದ ಆಗಿ ನ್ಯಾಯವೇದಿಯಲ್ಲಿ ನಿಲ್ಲಿಸಿದಾಗ ಇರುವಂಥ ಇನ್ನೊಬ್ಬ ವ್ಯಕ್ತಿಗೆ ಎಲ್ಲ ಜನರು ಸಹ ಬಿಡಿಸ್ತಾರೆ. ಯೇಸು ಸ್ವಾಮಿನ ಶಿಲುಬೆಗೆ ಏರಿಸ್ತಾರೆ. ಶಿಲುಬೆ ಏರಿಸ್ಬೇಕಾದ್ರೆ ಆದಂಥ ಎಲ್ಲ ನಷ್ಟಗಳು, ಅಪಮಾನಗಳು, ಉಗುಳಿಸ್ಕೊತಾರೆ, ತಲೆಯಲ್ಲಿ ಕಿರೀಟ ಇಡ್ಸ್ಕೊತಾರೆ. ಇಷ್ಟೆಲ್ಲ ಆದರೂ ಕೊನೆಯ ಸಂದರ್ಭದಲ್ಲಿ ಸಹ 4ನೇ ಮಾತಲ್ಲಿ ನಾವು ಕೇಳ್ತೀವಿ. ಆ 4ನೇ ಮಾತಲ್ಲಿ ತಡಿಯೋಕ್ಕಾಗದಿರೋಷ್ಟು ನೋವಿದೆ ಶರೀರದಲ್ಲಿ. ಎಷ್ಟು ನೋವು ಅಂದರೆ ಹೇಳ್ತಿದೆ, ತಂದೆಗೆ ವಿನಯತ್ವದಿಂದ ಕೇಳ್ತಿದ್ದಾರೆ, ಅಪ್ಪ ನನ್ನ ಕೈಯಲ್ಲಿ ಆಗ್ತಿಲ್ಲ, ಈ ಭಾರ ಎಲ್ಲ ನೀನು ಕೈ ಬಿಡ್ತಿದ್ಯಾ, ಈ ಜನಗಳ ಮುಂದೆ ನೀನು ಕೈ ಬಿಡ್ತಿದ್ಯಾ. 3 ವರ್ಷದಲ್ಲಿ ಮಾಡಿರುವಂಥ ಎಲ್ಲ ಅದ್ಭುತ ಕಾರ್ಯದ ಜನರು ಎದುರುಗಡೆ ಇದ್ದಾರೆ. ಅಲ್ಲಿರುವಂಥ ಸಭಾಪಾಲಕರು ಇದ್ದಾರೆ, ರಾಜರಿದ್ದಾರೆ, ಸೈನಿಕಾಧಿಕಾರಿ ಇದ್ದಾರೆ. ಎಲ್ಲರ ಮುಂದೆಯೂ ದೇವರ ಮನಸ್ಸಿನಲ್ಲಿ ಆಗುವಂಥ ನರಳಾಟವನ್ನು ಕಂಡವರು ಯೆಹೋವನೊಬ್ಬನೇ. ಆ ಸಮಯದಲ್ಲಿ ದೇವರಿಗೆ ಅರ್ಪಿಸಿದವಾಗೂ ವಿನಯತ್ವದಿಂದ ತನ್ನ ಕಾಲಾವಧಿ, ತನಗೆ ಕೊಟ್ಟಿರುವಂಥ ಟೈಮ್ ಪೀರಿಯಡಿಂದ ಈ ರಕ್ಷಣೆ ಅಂದರೆ ಲೋಕಕ್ಕೆ ಮುಂದೆ ಬರುವಂಥ ರಕ್ಷಣೆಯನ್ನು ಈ ವಿಷಯದಲ್ಲಿ ನನ್ನಿಂದ, ನನ್ನ ಅಂತ್ಯದಿಂದ ಪ್ರಾರಂಭ ಆಗುತ್ತೆ ಎಂಬುದು ಈ ಸಮಾಪ್ತಿ ವರ್ಡಿಯ ವಿಶೇಷ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಅರ್ಥ ಏನು ಅಂದರೆ ತೀರಿತು. ಪಾಪಕ್ಕೆ ಇರುವಂತಹ ಸಾಲ ಭಾರವನ್ನು ದೇವರು ತೀರಿಸಿದ್ದಾರೆ. 3ನೇ ವಾಕ್ಯ ಬಂದು ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಇರುವಂತಹ ಮೆಸ್ಸಯನು ಬರ್ತಾನೆ, ಪಾಪ ಪರಿಹಾರವನ್ನು ಕೊಡ್ತಾನೆ, ಪರಿಶುದ್ಧ ಆಗಿರ್ತಾನೆ, ಆದರೂ ಜನಗಳು ಅವ್ರನ್ನ ಕೊಲ್ತಾರೆ ಎಂಬುದು ಒಂದು ವಾಕ್ಯ ಇರುತ್ತೆ. ನೀವೆಲ್ಲ ಆಲ್ರೆಡಿ ಓದಿರ್ತೀರ, ಅದು ಸಹ ನೆರವೇರಿಸ್ತಾನೆ. ಈ 3 ರೀತಿಯಲ್ಲಿ ದೇವರು ಸಮಾಪ್ತಿ, ತೀರಿತು ಎಂಬುದನ್ನು ವಿಶ್ಲೇಷಿಸ್ತಾರೆ. ಯೇಸು ತನ್ನ ಜೀವನವನ್ನು ಸ್ವಯಂಕೃತವಾಗಿ ಒಪ್ಪಿಸ್ತಾರೆ. ನೀವು ಹೇಳಿದ್ರು ಯೇಸು ಸ್ವಾಮಿಗೆ ಅಧಿಕಾರ ಇದೆ, ಗಾಳಿನ ನಿತ್ಕೋ ಅಂದರೆ ಚೆಟ್ ಅಂತ ನಿಲ್ಲಿಸ್ಬೋದು. ಇವಾಗ ಕುಷ್ಠರೋಗಿ ಇರೋರನ್ನ ವಾಸಿ ಮಾಡು ಅಂದರೆ ಮಾಡ್ತಾರೆ. ಕೈ ಮುಟ್ಟಿದ ತಕ್ಷಣ ಸತ್ತಿರುವಂಥ ಶವವು ಸಹ ಎದ್ದು ನಿಂತ್ಕೊಳ್ಳುತ್ತೆ. ಅಷ್ಟು ಅಧಿಕಾರ ಉಳ್ಳವರು ದೇವರ ಒಂದು ಮಾತಿಗೋಸ್ಕರ ಇಷ್ಟು ನರಕ ವೇದನೆಯನ್ನು ಪಡ್ತಿದ್ದಾರೆ. ಈ ನರಕ ವೇದನೆಯಿಂದ ಬರುವಂಥ ಲಾಭ ಏನು ಅಂದರೆ ಆತ್ಮಗಳ ರಕ್ಷಣೆ. ಈ ರಕ್ಷಣೆಗೋಸ್ಕರ ಇಲ್ಲಿ ಏನೇನು ಮುಗ್ದಿದೆ ಅಂದರೆ ಸಮಯದ ಕಾಲಾವಧಿ, ಪಾಪವು ಜನರನ್ನು ಆಳುವಂಥ ಸಮಯದ ಕಾಲಾವಧಿ ಮುಕ್ತಾಯ ಆಯಿತು. ಅಂದರೆ ಜೆನೀಸಸ್ ಆದಿಕಾಂಡದಿಂದ ಪ್ರಕಟಣೆವರೆಗೂ ಬಂದಿರುವಂಥ ಪಾಪಗಳು, ಎಷ್ಟೋ ಪಾಪಗಳು ಮಾಡಿದ್ದಾರೆ. ಪ್ರತಿಯೊಬ್ಬರನ್ನು ದೇವರು ಪ್ರವಾದಿಗಳನ್ನ ಕಳಿಸಿದ್ರು, ಸ್ವಲ್ಪ ಜನ ನಂಬಲಿಲ್ಲ, ದೇವ್ರನ್ನ ನಂಬಿದ್ರು. ಅವರು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೊಟ್ಟಿರುವಂಥ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ಮೀರಿದ್ರು ಅದು ಪಾಪದ ಸಮಾನ. ಈ ರೀತಿಯಲ್ಲಿ ಎಷ್ಟೋ ಜನ ಪಾಪಗಳನ್ನು ನಿವಾರಣೆ ಮಾಡಿ ಸಂರಕ್ಷಿತವಾಗಿ ಸುರಕ್ಷಿತವಾಗಿ ತನ್ನ ಮಕ್ಕಳನ್ನು ಮತ್ತೆ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗ್ತಾರೆ ಎಂಬುವ ನಂಬಿಕೆಯು ತೀರುವ ಇನ್ನೇನು ಅಂತ್ಯದಲ್ಲಿ ಇದೆ ಎಂಬುದರ ಸಮಯದಲ್ಲಿ ಯೆಹೋವನು ತನ್ನ ಒಬ್ಬನೇ ಒಬ್ಬ ಮಗನನ್ನು ಈ ಭೂಮಿಗೆ ಕಳಿಸ್ತಾರೆ. ಪರಿಶುದ್ಧನು, ಲೋಕದ ರಕ್ಷಕನು. ತನ್ನ ಈ ಸಮಯ, ಶಿಲುಬೆಗೇರಿದ ಸಮಯವೇ ನಮ್ಮ ಎಲ್ಲರ ಪಾಪಗಳ ಅಂತ್ಯ ಎಂಬುದು ಇದರ ಅರ್ಥ ಆಗಿದೆ. ಇದೇ ರೀತಿಯಲ್ಲಿ ಇನ್ನೊಂದು ವಿಷಯ, ವಿಜ್ಞಾನವಾಗಿ ಹೋದರೆ ನಮ್ಮ ಟೈಮ್ ಪೀರಿಯಡ್ ಕ್ಯಾಲೆಂಡರ್ ಇದೆಯಲ್ಲ, ಈ ಕ್ಯಾಲೆಂಡರ್ ಅನ್ನೋದು ಎಲ್ಲ ಕಡೆ ಒಂದೇ ರೀತಿ ಇರಲಿಲ್ಲ. 20 ವರ್ಷದ ಮುಂಚೆ, 40 ವರ್ಷದ ಮುಂಚೆ ಲೋಕಕ್ಕೆಲ್ಲ ಒಂದೇ ಒಂದು ಕ್ಯಾಲೆಂಡರ್ ಬಂದಿದ್ದು ದೇವರ ಶಿಲುಬೆಗೇರಿದ ಸಮಯದ ಪಟ್ಟಿಯಿಂದ. ದೇವರಿಗೆ ಶಿಲುಬೆ ಏರಿಸಬೇಕಾದ್ರೆ ಅವರು ಒಂದು ರೆಕಾರ್ಡ್ ಬರೆದಿದ್ರು, 33 ವರ್ಷಗಳ ಸಮಯದಲ್ಲಿ ಯೇಸು ಸ್ವಾಮಿನ ಶಿಲುಬೆಗೇರಿಸಲ್ಪಟ್ಟಿದೆ ಅಂತ. ಆ ಸಮಯದಿಂದ 33 ವರ್ಷ ಅಂದರೆ 33 ವರ್ಷದ ಹಿಂದೆ ದೇವರು ಹುಟ್ಟಿದ್ದಾರೆ. ಅದನ್ನೇ ನಾವು ಓದ್ಬೇಕಾದ್ರೆ ಇತಿಹಾಸದಲ್ಲಿ ಓದ್ತೀವಿ,
ಬಿಫೋರ್ ಕ್ರೈಸ್ಟ್ ಎರಾ, ಆಫ್ಟರ್ ಕ್ರೈಸ್ಟ್ ಎರಾ, ಕ್ರೈಸ್ಟ್ ಬರ್ತ್ ಅಂತ ಹೇಳಿ ನಮ್ಮ ಲೋಕದ ಸಮಯವನ್ನು ಆಳುವುದಕ್ಕೆ ಬಂದಂಥ ದೇವರ ವ್ಯಕ್ತಿಯ ಈ ಸಮಯದಲ್ಲಿ ಸಮಾಪ್ತ ಆಗುವುದು ಇದು ಕೊನೆಯ ಹಂತ ಆಗಿದೆ. ಶಿಲುಬೆಗೆ ಏರಿಸಿದ ನಂತರ ದೇವರ ಮನ ಪರಿವರ್ತನೆ. ಯಾಕೆ ಇಷ್ಟು ನರಕ ವೇದನೆ ದೇವರು ಪಡಬೇಕಾಯಿತು ಶಿಲುಬೆಯಲ್ಲಿ? ಎಲ್ಲರೂ ಹೇಳ್ದಂಗೆ ಹಳೆಯ ಕಾಲದ ಪ್ರವಾದಿಗಳು ಬರ್ತಾರೆ, ಒಳ್ಳೆ ಮಾತು ಹೇಳ್ತಾರೆ, ಅವ್ರು ನಡ್ಕೊತಾರೆ. ಜ್ಞಾನಿಗಳಿರ್ತಾರೆ, ಅವರು ಒಳ್ಳೆ ಮಾತು ಹೇಳ್ತಾರೆ, ಒಳ್ಳೆಯದಾಗಿ ದಶಾಜ್ಞೆಗಳನ್ನು ಪಾಲಿಸ್ತಾರೆ. ಆದರೆ ಕೊನೆ ಹಂತದಲ್ಲಿ ಯಾಕೆ ನಾವು ಪಾಪಕ್ಕೆ ಗುರಿಯಾಗ್ತಿದ್ದೀವಿ ಅಂದರೆ ಮನಃ ಪರಿವರ್ತನೆ ಅನ್ನೋದು ತುಂಬ ಮುಖ್ಯ. ಒಬ್ಬರಿಗೆ ಮನಃ ಪರಿವರ್ತನೆ ಆದಾಗ ಪಾಪ ಮಾಡಬಾರ್ದು ಎಂಬುದು ತಟ್ಟುತ್ತೆ. ಈ ಮನಃ ಪರಿವರ್ತನೆ ಬಂದಿದ್ದು ದೇವರು ಪಟ್ಟಂಥ ಶಿಲುಬೆಗೆ ಹೇರಿದ ಮೇಲೆ ಬಂದಂತಹ ಸಮಯದಿಂದ. ಈ ನರಕವೇದನ ನೋಡಿರುವಂಥ ಅಲ್ಲಿರೋ ವ್ಯಕ್ತಿಗಳೆಲ್ಲರಿಗೂ ಗೊತ್ತಿದೆ ದೇವರನ್ನ ಇಷ್ಟು ಹೊಡಿತಿದ್ದಾರೆ, ಯಾವುದೇ ತಪ್ಪಿಲ್ಲ ಅಂತ ಗೊತ್ತಿದ್ರು ಅವರಲ್ಲಿ ಆದಂತಹ ಮನ ಪರಿವರ್ತನೆಯಿಂದ ಈ ದಿನದವರೆಗೂ ದೇವರು ನಮ್ಮೆಲ್ಲರ ಜೊತೆ ಇರುವಂತಹ ಮನ ಪರಿವರ್ತನೆಯನ್ನು ನಾವು ಅವಾಗ ಹೊಂದಿದ್ದೀವಿ. ಅವರು ಬಂದು ಅಂದರೆ ಈ ಥರ ಯೇಸು ಸ್ವಾಮಿನ ಶಿಲುಬೆಗೆ ಏರಿಸಿದ್ದಾರೆ, ದೇವರು ಮಹಾಪುರುಷರು, ಲೋಕದ ರಕ್ಷಕನು ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆದಂಥ ಸುವಾರ್ತೆ ಇನ್ನೂ ಮುಂದುವರಿತಿದೆ. ಲೋಕದ ಅಂತ್ಯದವರೆಗೂ ದೇವರ ವಾಕ್ಯ ಮುಂದುವರಿಯೋದಕ್ಕೆ ಇದು ಒಂದು ಹಂತವಾಗಿದೆ. ನಂತರ ಶಿಲುಬೆಯ ಪ್ರಾಮುಖ್ಯತೆ. ಶಿಲುಬೆ ಬಂದು ಮನುಷ್ಯರಿಗೂ ದೇವರಿಗೂ ನಡುವೆ ಇರುವಂಥ ಒಂದು ಸಂಬಂಧ ಅಂತ ಹೇಳಿದ್ದಾರೆ. ಡೈರೆಕ್ಟಾಗಿ ನಾವು ಪರಿಶುದ್ಧ ಆತ್ಮನ ಅಥವಾ ಯೆಹೋವನ ಬಳಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. 100% ಪರಿಶುದ್ಧವಾಗಿದ್ರೂ ಮನುಷ್ಯರು ಯಾವುದೇ ಒಂದು ವಿಚಾರದಲ್ಲಿ ಪಾಪ ತಪ್ಪು ಮಾಡೇ ಇರ್ತಾರೆ. ನಾವು ಹುಟ್ಟಿನಿಂದಲೇ ಪಾಪಿಗಳಾಗಿರ್ತೀವಿ. ಆ ಇಬ್ಬರ ನಡುವೆ ಇರುವಂಥ ಸಂಬಂಧವನ್ನು ತಿಳಿಸುವುದೇ ಈ ಶಿಲುಬೆಯ ಮಹತ್ವವಾಗಿದೆ. ನಮಗೆ ಡೈರೆಕ್ಟಾಗಿ ಟಿಕೆಟ್ ಕೊಟ್ಟಂಗೆ ದೇವರು, ನಾವು ಭೂಮಿಯಲ್ಲಿ ಹುಟ್ಟಿದ್ದೀವಿ, ಪಾಪದಲ್ಲಿ ಹುಟ್ಟಿದ್ದೀವಿ, ಮಾನಸಾಂತರ ಹೊಂದಿದ್ದೀವಿ, ದೇವರು ಕೊಟ್ಟಂಥ ಆಜ್ಞೆಗಳನ್ನು ನಾವು ಪರಿಪೂರ್ಣವಾಗಿ ಪಾಲಿಸ್ತೀವಿ, ಅದಕ್ಕೆ ಆದರ್ಶ ದೇವರಾಗಿದ್ದರೆ ಕೊನೆಯ ಸಂದರ್ಭದವರೆಗೂ ನಾವು ದೇವರನ್ನು ಪಾಲಿಸಬೇಕು, ದೇವರ ನಡೆದಿರುವಂಥ ದಾರಿಯಲ್ಲಿ ನಾವು ನಡಿಬೇಕು. ಆದ್ದರಿಂದ ನಾವು ಸಹ ಪರಲೋಕಕ್ಕೆ ಹೋಗ್ತೀವಿ ಎಂಬುದು, ಒಂದು ನಿತ್ಯವಾದ ಮಾರ್ಗವನ್ನು ಸೇರ್ತೀವಿ ಎಂಬುದು ಈ ಶಿಲುಬೆಯ ಪ್ರಾಮುಖ್ಯತೆ ಆಗಿರುತ್ತೆ. ಇದು ನಮಗೆ ಕೊಡುವಂಥ ಆಧಾರ ಆಗಿದೆ. ಈ ರೀತಿಯಲ್ಲಿ ನಾವು ರಕ್ಷಣೆ ಹೊಂದಬೇಕು, ದೇವರನ್ನು ಕೊಟ್ಟಿರುವ ಆಜ್ಞೆಗಳನ್ನು ಮಾಡಬೇಕು. ಕಂಪ್ಲೀಟ್ ಆಗಿರುವಂತಹ ದೇವರ ಸಮಯ ಪೀರಿಯಡ್ ಮುಕ್ತಾಯ ದೇವರು ಕೊಟ್ಟಿರುವಂಥ ಎಲ್ಲ ಕಾರಣಗಳು, ಎಲ್ಲ ಏನಂತಾರೆ ಜವಾಬ್ದಾರಿಗಳು, ಮುಖ್ಯವಾಗಿ ಯೆಹೋವ ತಂದೆ ಕೊಟ್ಟಿರುವಂಥ ಜವಾಬ್ದಾರಿಗಳು ಕಂಪ್ಲೀಟಾಗಿ ಮುಗಿಸಿರ್ತಾರೆ. ಮುಗಿಸಿದ ನಂತರ ಅಲ್ಲಿ ಇನ್ನೊಂದು ವಿಷಯ ಇರುತ್ತೆ, ನಾವು ನೋಡ್ಬೋದು. ಆತ್ಮಗಳು ಅಂದರೆ ಆದಿಕಾಂಡದಿಂದ ಪ್ರಕಟಣೆವರೆಗೂ ಇರುವಂಥ ಎಷ್ಟೋ ಆತ್ಮಗಳು ಪರಿಶುದ್ಧನ ಬಳಿಗೆ ಹೋಗಿರ್ಲಿಲ್ಲ. ಅದು ಭೂಮಿಯಲ್ಲಿತ್ತು. ಆ ಆತ್ಮಗಳ ರೋದನೆಯನ್ನು ಯೆಹೋವನು ಕಾಣ್ತಿದ್ರು. ಈ ಸಮಯ ದೇವರು ಸಮಾಪ್ತಿ ಅಂದ ಕೂಡಲೇ ಆ ಆತ್ಮಗಳಿಗೆ ರಕ್ಷಣೆ ಬಂತು, ನಮ್ಮ ಆತ್ಮಗಳಿಗೂ ರಕ್ಷಣೆ ಬಂತು. ಪರಿಶುದ್ಧ ಆತ್ಮ ಅಂತ ತಿಳಿದು ಈ ಲೋಕದಲ್ಲಿ ನಾವು ಪರಿಶುದ್ಧವಾಗಿ ಹೇಗೆ ಬದುಕಬೇಕೆಂಬುದು ದೇವರ ಮಾರ್ಗವನ್ನು ನಮಗೆ ಕಾಣಿಸ್ಕೊಟ್ರು. ಈ ರೀತಿಯಲ್ಲಿ ನಡೆಯುತ್ತೆ. ಇದನ್ನು ನಾವು ಸಹ ನಮ್ಮ ಅಂತ್ಯದಲ್ಲಿ ನಾವು ಸಾಯೋವರೆಗೂ ದೇವರು ಯಾವ ರೀತಿಯಲ್ಲಿ ಇದ್ದರು ಈ ಲೋಕದಲ್ಲಿ, ತನ್ನ ತಂದೆಯ ಚಿತ್ತಕ್ಕೆ ಬದ್ಧರಾಗಿದ್ದು ದೃಢ ಮನಸ್ಸಿನಿಂದ ಕಂಪ್ಲೀಟಾಗಿ ಅವರ ಮಾಡಿದಂಥ ಕಾರ್ಯಗಳು ಸಹ ನಮ್ಮ ಜೀವನದಲ್ಲೂ ಹಾಗೆ ಇರಬೇಕೆಂಬುದು ಮಾದರಿ ನಾವು ಮಾಡ್ಕೋಬೇಕು. ಅಕಸ್ಮಾತ್ ನಾವೇನಾದರೂ ಆ ರೀತಿಯಲ್ಲಿ ಇಲ್ಲ ಅಂದರೆ ಮತ್ತೆ ಏನಾಗುತ್ತೆ ಎಂಬುದು ಸಹ ಹೇಳ್ತೀನಿ. ಇಬ್ರಿಯದವರು 6:5 ಯಾರಾದರೂ ಓದ್ತೀರಾ? ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಥ್ಯಾಂಕ್ ಯು ಬ್ರೋ. ಇಲ್ಲಿ ಬಂದು ದೇವರು ಹೇಳ್ತಿದ್ದಾರೆ, ಪವಿತ್ರಾತ್ಮನಲ್ಲಿ ಪಾಲುಗಾರರ ಅಂದರೆ ಇವಾಗ ನಮ್ಗೆ ಡೈರೆಕ್ಟಾಗಿ ಟಿಕೆಟ್ ಸಿಕ್ಕಿದೆ. ದೇವರು ಹೇಳ್ತಿದ್ದಾರೆ ತನ್ನ ಸಮಾಪ್ತಿ, ನಮ್ಮ ಪಾಪಗಳಿಗೆ ಸಮಾಪ್ತಿ ಅಂತ ಹೇಳಿ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ರಕ್ಷಣೆಯ ಸಲುವಾಗಿ ನಾವು ದೇವರ ಶ್ರೇಷ್ಠವಾದ ಮುಂದಿನ ಲೋಕವನ್ನು ಕಾಣೋದಕ್ಕೆ ಒಂದು ದಾರಿ ಕೊಟ್ಟಿದ್ದಾರೆ. ಅದನ್ನು ನಾವು ಕಂಡು ಮತ್ತೆ ಆಜ್ಞೆಗಳನ್ನು ಮಿಸ್ ಮಾಡಿ ಶಾಪಕ್ಕೆ ಗುರಿಯಾದರೆ ನಾವು ಪ್ರತಿದಿನ ಮಾಡುವಂಥ ತಪ್ಪುಗಳಿಂದ ದೇವರನ್ನು ಮತ್ತೊಂದು ಬಾರಿ ಶಿಲುಬೆಗೆ ಏರಿಸುವಂಥವ್ರು ಆಗಿರ್ತೀವಿ, ಅವರನ್ನು ಮತ್ತೆ ಅವಮಾನಕ್ಕೆ ತೀರಿಸುವಂಥವ್ರಾಗಿರ್ತೀರಿ. ಈ ರೀತಿ ಆಗದೆ ದೇವರಲ್ಲಿ ಇರುವಂತಹ ಒಳ್ಳೆಯ ಸಮೃದ್ಧಿಯಾದಂತಹ ವಾಕ್ಯಗಳಿಂದ
ಈ ಬೈಬಲಲ್ಲಿ ಕೊಟ್ಟಿರುವಂಥ ಆಜ್ಞೆಗಳು, ದೇವರು ಕೊಟ್ಟಂಥ ಆಜ್ಞೆಗಳನ್ನು ಪಾಲಿಸಿ ನಮ್ಮ ಸಮಾಪ್ತಿಯಲ್ಲೂ ಸಹ ದೇವರಿಂದ ನಡೆಯುವಂತೆ, ದೇವರ ಆಜ್ಞೆಗಳನ್ನು ಕಟ್ಟಳೆಗಳನ್ನು ಕೈಗೊಳ್ಳುವಂತೆ ನಡೆಯುವಂತೆ ದೇವರು ನಮಗೆ ಎಲ್ಲರಿಗೂ ಅವಕಾಶ ಮಾಡಿಕೊಳ್ಳಲಿ. ಮುಂದೆ ನಾನು ಒಂದು ಸಾಮ್ಯ ಹೇಳಿದ್ದೆ, ಅಲ್ಲಿ ಒಂದು ಇರುವಂಥ ಹೂವು ಯಾರಾಗಿರ್ತಾರೆ, ಯೇಸು ಕ್ರಿಸ್ತ. ತಾನು ಪಟ್ಟಂಥ ಕಷ್ಟ ಅಂದರೆ ಒಣಗಿ ಹೋಗಿ ಬಂದು ಒಳ್ಳೆ ಮರದ ಕೆಳಗಡೆ, ಯೆಹೋವನ ಮರದ ಕೆಳಗಡೆ ನಮ್ಮೆಲ್ಲರ ಆತ್ಮಗಳನ್ನು ಅಲ್ಲಿ ನೆಡ್ತಿದ್ದಾರೆ. ನಮ್ಮೆಲ್ಲರ ಆತ್ಮಗಳು ಪರಲೋಕಕ್ಕೆ, ಪರದೇಶಕ್ಕೆ ಹೋಗಬೇಕು ಅಂತ ಹೇಳಿ ದೇವರು ಕಷ್ಟಪಟ್ಟಂಥ ಈ ಶಿಲುಬೆಯೇ ನಮ್ಮ ಜೀವನದ ಆಧಾರ ಆಗಿರುತ್ತೆ. ಈ ಎರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಂಡಂಥ ಸಭೆಗೂ ಎಲ್ಲರಿಗೂ ವಂದನೆಗಳು.